ಈ ಚುರ್ಮರಿ ಜೊತೆಗೆ ಮಿರ್ಚಿ ಬಜ್ಜಿ ಟೀ ಇತ್ತಂದ್ರೆ ಇದ್ರ ಮಜಾನೇ ಬೇರೆ ಇರ್ತೈತ್ರಿ. ಈಗ ಹೆಂಗಿದ್ರು ಮಳೆ ಬರಾಕತ್ತೈತಲ್ರಿ, ಮಳೆಗಾಲ ಟೈಮಲ್ಲಿ ಈ ರೀತಿ ಚುರ್ಮರಿ ಚೋಡ ಮಿರ್ಚಿ ಬಜ್ಜಿ ಮಾಡ್ಕೊಂಡು ಒಂದು ಕಪ್ ಟೀ ತೊಗೊಂಡು ಕೂತ್ರೆ ಮಸ್ತಾಗಿರ್ತೈತ್ರಿ. ಉತ್ತರ ಕರ್ನಾಟಕ ರೆಸಿಪಿ ನೋಡಾಕತ್ತಿರೋ ಎಲ್ಲ ವೀಕ್ಷಕರಿಗೂ ನಿಮ್ಮ ಮನೆ ಮಗಳು ತ್ರಿವೇಣಿ ಪಾಟೀಲ್ ಮಾಡುವ ನಮಸ್ಕಾರಗಳು. ನಾನಿವತ್ತು ಉತ್ತರ ಕರ್ನಾಟಕದ ಸ್ಪೆಷಲ್ ಚುರ್ಮರಿ ಚೋಡ ಮಾಡ್ತೀನಿ ರೀ. ಅದು ಹೆಂಗೆ ಮಾಡ್ತೀನಿ ಅಂತ ನೋಡ್ಕೊಂಬರೋಣ ಬರ್ರಿ. ನೀವೇನಾರು ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಅಂದ್ರೆ ಸಬ್ಸ್ಕ್ರೈಬ್ ಆಗ್ರಿ, ಬೆಲ್ ಐಕನ್ ಒತ್ತಿರಿ, ನಿಮಗೆ ನೋಟಿಫಿಕೇಶನ್ ಬರ್ತೈತಿ. ನಾ ಹಾಕೋ ವಿಡಿಯೋಗಳೆಲ್ಲ ಫಸ್ಟ್ ನಿಮ್ಗೆ ಬರ್ತಾವೆ. ಎಲ್ಲರಿಗಿಂತ ಮೊದ್ಲಾಗ ನೀವೇ ನೋಡ್ಬೋದು ರೀ. ಈಗ ನಾನು ಮಿಕ್ಸಿ ಜಾರ್ ತೊಗೊಂಡೇನಿ ರೀ. ಈಗ ಇದಕ್ಕೆ 1 ಕಪ್ ಕರ್ಬೇವು ತೊಗೊಂಡೇನಿ ರೀ. ಕರ್ಬೇವು ಚಲೋತ್ನೆ ತೊಳೆದು ಹಾಕೊಳಕತ್ತೀನಿ ನೋಡಿರಿ. ನಾನು ಒಂದು ಹಿಡಿಯಷ್ಟು ಹಸಿಮೆಣ್ಸಿನ್ಕಾಯಿ ತೊಗೊಂಡೇನಿ ರೀ, ಅವು ಹಾಕೋತೀನಿ ರೀ. ನಿಮ್ಮ ಖಾರಕ್ಕೆ ಎಷ್ಟು ಬೇಕು ನೋಡಿಕೊಂಡು ನೀವು ಹಾಕೋಬೋದು ರೀ. ಸ್ವಲ್ಪ ಶುಂಠಿ ತೊಗೊಂಡೇನಿ ರೀ, ಶುಂಠಿನೂ ಹಾಕೋತೀನಿ ನೋಡಿರಿ. ನಾನು 1 ಕಟ್ಟ ಪುದೀನ ಚಲೋತ್ನೆ ತೊಳೆದು ಒಣಗಿಸಿ ರೆಡಿ ಮಾಡಿ ಇಟ್ಕೊಂಡೇನಿ. ಈಗ ಅದು ಹಾಕ್ಕೋತೀನಿ ನೋಡ್ರಿ. ಈಗ ನಾನು 1 ಕಟ್ಟ ಕೊತ್ತಂಬರಿ ತೊಗೊಂಡೇನಿ ರೀ, ಅದನ್ನೂ ಎಲ್ಲ ಚಲೋತ್ನೆ ತೊಳೆದು ಒಣಗಿಸಿಟ್ಟಿನಿ, ಅದನ್ನೂ ಹಾಕ್ಕೋತೀನಿ ನೋಡ್ರಿ. ಇದೆಲ್ಲ ನೀರು ಹಾಕ್ಲಾರ್ದೆ ನುಣ್ಣಗೆ ರುಬ್ಕೊಂಬರ್ಬೇಕು ರೀ ನೀವು. ಈಗ ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ಕೋತೀನಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ರುಬ್ಕೊಂಬರ್ತೀನಿ ರೀ. ಇದಕ್ಕೆ ನೀರು ಹಾಕ್ಬೇಡ್ರಿ, ಹಾಗೆ ರುಬ್ಬೇಕು ರೀ. ಈಗ ನಾ ಮುಚ್ಚಳ ಮುಚ್ಚಿ ನುಣ್ಣಗೆ ರುಬ್ಕೋತೀನಿ ನೋಡ್ರಿ. ನೋಡ್ರಿ, ನಾನು ನೀರು ಹಾಕಿಲ್ಲ, ನುಣ್ಣಗೆ ಈ ರೀತಿ ರುಬ್ಕೊಂಡಿ ನೋಡ್ರಿ. ಈಗ ನೋಡ್ರಿ, ನಾ ಕೊತ್ತಂಬರಿ ಕರ್ಬೇವ ಪುದೀನ ಶುಂಠಿ ಎಲ್ಲ ಹಾಕಿ ರುಬ್ಕೊಂಬಂದಿನಿ. ಹಿಂಗಾಗೈತ್ರಿ. ಈಗ ಇದನ್ನ ಏನು ಮಾಡ್ತೀನಿ ನೀವು ಸ್ಕಿಪ್ ಮಾಡೋದು ಪೂರ್ತಿ ವಿಡಿಯೋ ನೋಡ್ರಿ, ನಿಮಗೆ ಗೊತ್ತಾಗ್ತೈತ್ರಿ. ಈಗ ನಾನು ಒಂದು ದೊಡ್ಡ ಪಾತ್ರೆ ಇಟ್ಕೋತೀನಿ ರೀ. ಈ ಸಾಯಂಕಾಲ ಟೀ ಟೈಮಿಗೆ ಏನಾದರೂ ಬೇಕಪ್ಪ ಅನ್ಸತ್ತಲ್ರಿ, ಮಳೆ ಬರಾಕತ್ತೈತಿ. ಹಾಗಾಗಿ ನಾನು ಮಸಾಲೆ ಚುರ್ಮರಿ ಚೋಡ ಮಾಡ್ತೀನಿ ರೀ. ಅದು ಹೆಂಗೆ ಮಾಡ್ತೀನಿ ಅಂತ ಹೇಳಿ ನೀವು ನೋಡ್ರಿ. ಈಗ ಇವು ಚುರ್ಮರಿ ಮೆತ್ತಗಾಗಿರ್ತಾವ್ರಿ, ಅವಕ್ಕೆ ನೋಡಿ ಸ್ವಲ್ಪ ಮೆತ್ತಗಾಗ್ಯಾವು. ಹಾಗಾಗಿ ನಾನು ಇದಕ್ಕೆ ಹಾಕ್ಕೊಂಡು ಹುರ್ಕೋತೀನಿ ರೀ. ಈಗ ನಾ ಚುಮ್ಮರಿ ತೊಗೊಂಡಿನಲ್ರಿ, ಅವು ಹಾಕ್ಕೋತೀನಿ ನೋಡಿ. ಇವು ನೀವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೋಬೇಕಾಗ್ತದೆ. ಗರಿ ಗರಿ ಆಗುವಂಗೆ ಹುರ್ಕೋಬೇಕು ರೀ. ಇಲ್ಲ ಬಿಸಿಲು ಇತ್ತಂದ್ರೆ ನೀವು ಬಿಸಿಲಿಗೂ ಹಾಕ್ಕೋಬೋದು ರೀ. ನಿಮ್ಮ ಮನ್ಯಾಗ ಚುರುಮರಿ ಗರಿ ಗರಿ ಇದ್ದು ಅಂದ್ರೆ ನೀವೇನು ಹುರಿ ಅವಶ್ಯಕತೆ ಇಲ್ಲ, ಹಂಗೂ ಮಾಡ್ಬೋದು. ಇಲ್ಲ ಬಿಸಿಲು ಬಿದ್ದೈತೆ ಅಂದ್ರೆ ನೀವು ಬಿಸಿಲಿಗೆ ಹಾಕಿ ಮಾಡ್ಬೋದು ರೀ. ಈಗ ನಾನು ಹುರ್ಕೊಳಕತ್ತೀನಿ ನೋಡಿರಿ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೋತೀನಿ ರೀ. ಇವತ್ತು ಸ್ವಲ್ಪ ಗರಿ ಗರಿಯಾಗಿರ್ಬೇಕು ರೀ, ಅಲ್ಲಿವರೆಗೆ ಹುರಿಬೇಕಾಗ್ತದೆ. ನೀವೇನಾದ್ರು ಹೈ ಫ್ಲೇಮ್ ಮಾಡಿದ್ರೆ ಹೊತ್ತು ಸಾಧ್ಯತೆ ಇರ್ತೈತೆ ರೀ. ಇವು ಕೈ ಬಿಡ್ದಂಗೆ ಚಲೋ ಹೊತ್ನಾಗೆ ತಿರುಗಾಡ್ಬೇಕಾಗ್ತೈತೆ ರೀ. ಈಗ ನೋಡ್ರಿ, ನಿಮ್ಗೆ ಗೊತ್ತಾಗ್ತಿರ್ಬೇಕು, ನಾವು ಹುರಿತಾ ಇದ್ದಂಗೆ ಗರಿ 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 ಆಗ್ತಾ ಇದ್ದಾವೆ ನೋಡ್ರಿ. ನಾನು ಚುರುಮರಿಯಿಂದ ಸಾಕಷ್ಟು ರೆಸಿಪಿಗಳು ಮಾಡಿ ತೋರ್ಸೀನಿ ರೀ. ಉತ್ತರ ಕರ್ನಾಟಕದ ಫೇಮಸ್ ರೀ ಚುರುಮರಿ ಚೂಡಾಗಳು, ಚುರುಮರಿ ಸುಸ್ಲಾಗಳು. ನಾ ಸುಮಾರು ನಮ್ನಿ ಮಾಡಿ ತೋರ್ಸೀನಿ ರೀ. ನಿಮಗೆ ಯಾವ್ಯಾರ ಬೇರೆ ಬೇರೆ ರೆಸಿಪಿಗಳು ಗೊತ್ತಿತ್ತಂದ್ರೆ ನೀವು ಹೇಳ್ರಿ, ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ. ನಾನು ನಿಮ್ಗೆ ಅದನ್ನು ಮಾಡಿ ತೋರಿಸ್ತೀನಿ ರೀ. ಈಗ ಇದು ಮಸಾಲೆ ಚುರುಮರಿ ಚೂಡ ಮಾಡಾಕತ್ತೀನಿ ರೀ. ನೀವು ನಿಮ್ಮ ಮನ್ಯಾಗ ಒಂದ್ಸತಿ ಮಾಡ್ಕೊಂಡು ನೋಡ್ರಿ. ಈಗ ಹೆಂಗಿದ್ರು ಮಳೆಗಾಲ ಸ್ಟಾರ್ಟ್ ಆಗೈತಲ್ರಿ, ಸಾಯಂಕಾಲ ಟೀ ಜೊತೆಗೆ ಏನಾದರೂ ತಿನ್ಬೇಕಪ್ಪ ಅಂತ ಅನಿಸ್ದಾಗ ಈ ರೀತಿ ಚುಮ್ಮರಿ ಚೋಡ ಗಿರ್ಮಿಟ್ಟು ಮಾಡ್ಕೊಂಡು ತಿಂದ್ರೆ ಮಸ್ತಾಗಿರ್ತೈತ್ರಿ. ಈಗ ನೋಡ್ರಿ, ನಿಮ್ಗೆ ಅಂದಾಜು ಗೊತ್ತಾಗಿರ್ಬೇಕು. ಈ ಹುರಿಯಾಕತ್ತಾಗೆ ಸೌಂಡ್ ಬರ್ತಾವೆ ನೋಡ್ರಿ. ಈಗ ಪಾತ್ರೆ ಸೌಂಡ್ ಎಲ್ಲ ಬರ್ತಾವೆ ನೋಡ್ರಿ. ಈಗ ನೋಡ್ರಿ, ನಾ ಎಡ್ಕಾಳು ಬಾಯಿಗೆ ಹಾಕೊಂಡು ತೋರಿಸ್ತೀನಿ ನಿಮ್ಗೆ ಎಷ್ಟು ಕ್ರಿಸ್ಪಿಯಾಗಿ ಬಂದಾವು ಅಂತ ಹೇಳಿ. ನೋಡ್ರಿ, ಅಷ್ಟು ಮಸ್ತಾಗಿ ಆಗ್ಯಾವ ನೋಡ್ರಿ. ಇಷ್ಟು ಗರಿ ಗರಿ ಆಗಾಗ ನೀವು ಹುರ್ಕೋಬೇಕಾಗ್ತದೆ. ಈಗ ಇವು ಎತ್ತಿಡ್ತೀನಿ ರೀ, ಎತ್ತಿಟ್ಟು ಒಗ್ಗರಣೆ ಮಾಡ್ಕೊತೀನಿ ರೀ. ಈಗ ನೋಡ್ರಿ, ನಾನು ಚುರುಮರಿ ಪುಟ್ಟ್ಯಾಗ ಹುರಿದಿದ್ದೆ, ಈ ಬುಟ್ಟಿಗೆ ಎತ್ತಿ ಹಾಕೊಂಡಿ ನೋಡ್ರಿ. ಈಗ ಇದ್ರಾಗೆ ಒಗ್ಗರಣೆ ಮಾಡ್ಕೊತೀನಿ. ಯಾಕಂದ್ರೆ ಅಗಲ ಪಾತ್ರೆ ಆದ್ರೆ ಮಿಕ್ಸ್ ಮಾಡಕ್ಕೆ ಚಲೋ ಆಗ್ತೈತೆ ರೀ. ಹಾಗಾಗಿ ನಾನೀಗ ಈ ಪಾತ್ರೆಯಲ್ಲೇ ಒಗ್ಗರಣೆ ಮಾಡ್ಕೊತೀನಿ ರೀ. ಈಗ ಒಗ್ಗರಣೆಗೆ ಬೇಕಾಗಷ್ಟು ಎಣ್ಣೆ ಹಾಕೋತೀನಿ ನೋಡ್ರಿ. 1 ಕಪ್ನಷ್ಟು ಎಣ್ಣೆ ಹಾಕೊಂಡ್ರೆ ಸಾಕ್ರಿ. ಇದು ಎಣ್ಣೆ ಬಿಸಿ ಆಗಲ್ರಿ. ಈಗ ನೋಡ್ರಿ, ಎಣ್ಣೆ ಕಾಯ್ದೈತಿ. ನಾ 1 ಕಪ್ ಶೇಂಗಾದ ಕಾಳು ತೊಗೊಂಡೇನಿ, ಅವು ಹಾಕೋತೀನಿ ನೋಡ್ರಿ. ನೀವು ಚುರುಮರಿ ಚೋಡಾಕ ಶೇಂಗಾದ ಕಾಳು ಸ್ವಲ್ಪ ಜಾಸ್ತಿ ಹಾಕೊಡ್ರಿ, ಅಂದ್ರೆ ಮಸ್ತಾಗಿರ್ತಾವ್ರಿ. ಯಾಕಂದ್ರೆ ಚುಮ್ಮರಿ ಜೊತೆ ಶೇಂಗಾದ ಕಾಳು ಸಿಗ್ತಾ ಇದ್ರೆ ಟೇಸ್ಟ್ ಬರ್ತಾವ್ರಿ. ಹಾಗಾಗಿ ನಾನು 1 ಕಪ್ ಪೂರ್ತಿ ಹಾಕೊಂಡಿ ನೋಡ್ರಿ. ನೀವು ನೋಡಿಕೊಂಡು ಹೆಚ್ಚು ಕಮ್ಮಿ ಹಾಕೋಬೋದು ರೀ. ನಾ ಒಂದು ಸ್ವಲ್ಪ ಸಾಸಿವೆ ಹಾಕೋತೀನಿ ನೋಡ್ರಿ, ಸ್ವಲ್ಪ ಜೀರಿಗೆ ಹಾಕೋತೀನಿ ರೀ. ಇದೆಲ್ಲ ಚಲೋ ಹೊತ್ನಾಗೆ ಹುರ್ಕೋಬೇಕು ರೀ. ಶೇಂಗಾದ ಕಾಳು ಹುರಿದಾವ ನೋಡ್ರಿ, ಈ ರೀತಿ ರೆಡಿ ಆಗ್ಬೇಕು ರೀ. ಇದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ, ನೀವು ನೋಡ್ಕೊಂಡು ಮಾಡ್ಕೊಡ್ರಿ. ಹೈ ಫ್ಲೇಮಲ್ಲಿ ಇಟ್ಕೊಬೇಡ್ರಿ, ಮೀಡಿಯಮ್ ಫ್ಲೇಮ್ ಇಟ್ಕೊಂಡೇ ಮಾಡ್ರಿ, ಅಂದ್ರೆ ಮಸ್ತಾಗಿ ಬರ್ತಾವ್ರಿ. ಈಗ ನಾನು ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿನಿ ರೀ, ಬೆಳ್ಳುಳ್ಳಿ ಹಾಕೋತೀನಿ ನೋಡ್ರಿ. ಇವನು ಚಲೋ ಹೊತ್ನಾಗೆ ಹುರ್ಕೋಬೇಕು ರೀ. ನಾ 1 ಕಪ್ಪ ಪುಟಾಣಿ ತೊಗೊಂಡಿನಿ ರೀ, ಅವನು ಹಾಕೋತೀನಿ ನೋಡ್ರಿ. ಈಗ ನಾನು ಕರ್ಬೇವ ಕೊತ್ತಂಬರಿ ಹಸಿಮೆಣಸಿನ್ಕಾಯಿ ಪುದೀನ ಎಲ್ಲ ಹಾಕೊಂಡು ರುಬ್ಕೊಂಬಂದಿದ್ನಲ್ರಿ, ಅದು ಹಾಕೋತೀನಿ ನೋಡ್ರಿ. ಇದು ಸ್ವಲ್ಪ ಚಲೋ ಹೊತ್ನಾಗೆ ಎಣ್ಣೆಗೆ ಫ್ರೈ ಮಾಡ್ಬೇಕಾಗ್ತೈತೆ, ಅಂದ್ರೆ ನೀರಿನ ಅಂಶ ಎಲ್ಲ ಹೋಗ್ಬೇಕ್ರಿ. ನೀವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ಫ್ರೈ ಮಾಡ್ಬೇಕ್ರಿ.
ಇವು ಕರಿಬೇವ ಕೊತ್ತಂಬರಿ ಪುದೀನ ಹಸಿಮೆಣಸಿನ್ಕಾಯಿ ಶುಂಠಿ ಎಲ್ಲ ಹಾಕೊಂಡು ರುಬ್ಕೊಂಬಂದಿವಲ್ಲ ನಾವು, ಅದು ಹಸಿ ಇರ್ತೈತಲ್ರಿ, ಹಂಗಾಗಿ ಚಲೋ ಹೊತ್ನಾಗ ಎಣ್ಣೆ ಫ್ರೈ ಮಾಡ್ಬೇಕಾಗ್ತೈತಿ. ಈ ನೀರಿನ ಅಂಶ ಹೋಗೋವರೆಗೆಲ್ಲ ಫ್ರೈ ಮಾಡ್ಬೇಕ್ರಿ. ನೀವು ಏನಾರ ಬೇಗ ಆಗ್ಲತ್ತೆ ಜೋರ್ಲೆ ಇಟ್ಕೊಂಡ್ರೆ ಫ್ಲೇಮು ಹೊತ್ತು ಬಿಡ್ತೈತ್ರಿ, ಅವಾಗ ಚಲೋ ಆಗಲ್ರಿ. ನೀವು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಒಂದು 5ರಿಂದ 6 ನಿಮಿಷ ಹಿಂಗೆ ಫ್ರೈ ಮಾಡ್ಬೇಕಾಗ್ತೈತ್ರಿ. ನೀವು ಚಲೋ ಹೊತ್ನಾಗ ಹುರ್ಕೊಂಡ್ರೆ ಮಸ್ತಾಗಿ ಬರ್ತಾವ್ರಿ ಮಸಾಲೆ ಚುಮ್ಮರಿ, ಇಲ್ಗಂದ್ರೆ ಮೆತ್ತಗಾಗೋ ಸಾಧ್ಯತೆ ಇರ್ತಾವ್ರಿ. ಈ ರೀತಿ ಚಲೋ ಹೊತ್ನಾಗೆ ಫ್ರೈ ಮಾಡ್ಕೋಬೇಕ್ರಿ. ನಾ 6ರಿಂದ 7 ನಿಮಿಷ ಫ್ರೈ ಮಾಡ್ಕೊಂಡೇನಿ. ನೀವು ಶೇಂಗಾದ ಕಾಳು ಹುರಿದು ತೆಗೆದು ಮಸಾಲೆ ಮಾತ್ರ ಹಾಕೋಬೋದ್ರಿ, ಇಲ್ಲ ಒಟ್ಟಿಗೆ ಎಲ್ಲ ಒಗ್ಗರಣೆ ಹಾಕೊಂಡು ಹಾಕೋಬೋದ್ರಿ. ನಿಮ್ಗೆ ಹೆಂಗೆ ಅನುಕೂಲ ಆಗುತ್ತೆ ನೋಡ್ಕೊಂಡು ನೀವು ಮಾಡ್ಕೋಬೋದ್ರಿ. ಈಗ ನೋಡ್ರಿ ನಾ ಎಲ್ಲ ಒಟ್ಟಿಗೆ ಹಾಕಿ ಹುರಿಯಾಕತ್ತೀನಿ ರೀ. ಈಗ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಹಿಂಗ, ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಚಾಟ್ ಮಸಾಲ, ಸ್ವಲ್ಪ ಅಚ್ಚ ಖಾರದ ಪುಡಿ ಹಾಕೊಳಕತ್ತೀನಿ ನೋಡ್ರಿ. ಎಲ್ಲ ಚಲೋ ಹೊತ್ನಾಗೆ ಮಿಕ್ಸ್ ಮಾಡ್ಕೊತೀನಿ ರೀ. ನಾವು ಉಪ್ಪಲ್ಲಿ ರುಬ್ಬಾಗ ಹಾಕಿನ್ರಿ, ನೀವು ನೋಡ್ಕೊಂಡು ಇಲ್ಲಿ ಹಾಕೋಬೇಕಾಗ್ತದೆ. ನಾನೇನು ಹಾಕಲ್ಲ ರೀ, ಹಸಿಮೆಣಸಿನ್ಕಾಯಿ ರುಬ್ಬೇಕಾದ್ರೆ ಹಾಕೊಂಡೇನಿ ಉಪ್ಪು. ಈಗ ನೋಡ್ರಿ ಎಲ್ಲ ಚಲೋ ಹೊತ್ನಾಗ ಮಿಕ್ಸ್ ಆಗೈತಿ. ಈಗ ನಾನು ಇದಕ್ಕೆ ಚುರ್ಮರಿ ಹಾಕೋತೀನಿ ನೋಡ್ರಿ. ಇದೆಲ್ಲ ಚಲೋ ಹೊತ್ನಾಗೆ ಮಿಕ್ಸ್ ಮಾಡ್ತೀನಿ ರೀ. ಎಷ್ಟು ಮಸ್ತ್ ಕಲರ್ಫುಲ್ಲಾಗಿ ಕಾಣಕತ್ತಾವು. ನಾನು ಸ್ಟವ್ ಆನಲ್ಲೇ ಇಟ್ಟೀನಿ ರೀ, ಸ್ಟವ್ ಏನು ಆಫ್ ಮಾಡಿಲ್ಲ, ಅಂದರೆ ಇಲ್ಲೇ ಬಿಸಿ ಆಗಲಿ ಅಂತ ಹೇಳಿ ಅಷ್ಟೇ. ನೀವು ಒಗ್ಗರಣೆ ಮಾಡಿ ಒಗ್ಗರಣೆಗೂ ಚುಮ್ಮರಿ ಹಾಕೊಂಡು ಹುರ್ಕೋಬೋದು, ಇಲ್ಲ ಮುಂಚಿತವಾಗಿನೂ ಹುರಿದು ಇಟ್ಕೋಬೋದು ರೀ. ಮುಂಚಿತವಾಗಿ ಹುರಿದು ಇಟ್ಕೊಂಡ್ರೆ ಬೇಗ ಆಗಿಬಿಡ್ತೈತೆ, ಹಾಗಾಗಿ ನಾನು ಮೊದಲು ಹುರಿದು ಇಟ್ಕೊಂಡೇನಿ ರೀ, ಬೇಗನೆ ಮಾಡ್ಕೊಂಬಿಡ್ಬೋದು ರೀ. ವೆರೈಟಿ ಚುಮ್ಮರಿ ಚೂಡಗಳು ಮಾಡ್ತಾ ಇರ್ತಾರೆ ರೀ. ನಾನು ಇದು ಸುಮಾರು ನಮ್ನಿ ಮಾಡಿದೆ, ಇದು ಒಂದು ನಿಮ್ಗೆ ಮಾಡಿ ತೋರಿಸಿರೈತೆ ಅಂತ ಹೇಳಿ ಮಾಡೀನಿ ನೋಡಿರಿ. ನೀವು ನಿಮ್ಮ ಮನ್ಯಾಗ ಮಾಡಿಕೊಂಡು ನಿಮ್ಮ ಅಭಿಪ್ರಾಯ ತಿಳಿಸ್ಬೋದು ರೀ. ಈ ಚುರ್ಮರಿ ಜೊತೆಗೆ ಮಿರ್ಚಿ ಬಜ್ಜಿ ಟೀ ಇತ್ತಂದ್ರೆ ಇದ್ರ ಮಜಾನೇ ಬೇರೆ ಇರ್ತೈತ್ರಿ. ಈಗ ಹೆಂಗಿದ್ರು ಮಳೆ ಬರಾಕತೈತಲ್ರಿ, ಮಳೆಗಾಲ ಟೈಮಲ್ಲಿ ಈ ರೀತಿ ಚುಮ್ಮರಿ ಚೋಡ ಮಿರ್ಚಿ ಬಜ್ಜಿ ಮಾಡ್ಕೊಂಡು 1 ಕಪ್ ಟೀ ತೊಗೊಂಡು ಕೂತ್ರೆ ಮಸ್ತಾಗಿರ್ತೈತ್ರಿ, ಖಾರವಾಗಿರ್ತೈತಿ. ನೀವು ನಿಮ್ಮ ಮನ್ಯಾಗ ಮಾಡ್ಕೊಂಡು ತಿಂದು ನಿಮ್ಮ ಅಭಿಪ್ರಾಯ ತಿಳಿಸ್ಬೋದು ರೀ. ನೋಡ್ರಿ ಎಷ್ಟು ಮಸ್ತಾಗಿ ಬಂದಾವ ನೋಡ್ರಿ. ಈ ಥರ ಚುಮ್ಮರಿ ಮಾಡಿಕೊಟ್ರೆ 2 ದಿನದಾಗ ಖಾಲಿ ಆಗಿಬಿಡ್ತಾವ್ರಿ. ಸಾಯಂಕಾಲ ಟೀ ಟೈಮಿಗೆ ಮಸ್ತಾಗಿರ್ತದೆ ಅಂತ ಹೇಳಿದ್ನಲ್ಲ, ಈಗ ನಾನು ಟೀ ಹಾಕೋತೀನಿ ನೋಡ್ರಿ. ಟೀ ಮಾಡ್ಕೊಂಡೇನಿ, ಟೀ ಹಾಕೋತೀನಿ. ಈಗ ಚುಮ್ಮರಿ ಮಾಡ್ಕೊಂಡಿದ್ನಲ್ರಿ, ಚುಮ್ಮರಿನೂ ಹಾಕೋತೀನಿ ನೋಡ್ರಿ. ನಿಮ್ಗೆ ನೋಡಿದ್ರೆ ತಿನ್ಬೇಕು ಅನ್ಸತ್ತೆ, ಎಷ್ಟು ಮಸ್ತಾಗಿ ಬಂದಾವ ನೋಡ್ರಿ. ನೀವು ನಿಮ್ಮ ಮನ್ಯಾಗ ಈ ರೀತಿ ಚುಮ್ಮರಿ ಚೋಡ ಮಾಡ್ಕೊಂಡು ನೋಡ್ರಿ, ನಿಮಗೂ ಗೊತ್ತಾಗ್ತೈತೆ ರೀ. ನೋಡಿದ್ರಲ್ರಿ ವೀಕ್ಷಕರೇ, ಟೀ ಟೈಮ್ ಸ್ನ್ಯಾಕ್ಸಿಗೆ ಮಸಾಲ ಚುಮ್ಮರಿ ಮಾಡೋದನ್ನ. ಈ ಟೀ ಟೈಮ್ ಸ್ನ್ಯಾಕ್ಸ್ ಮಸಾಲ ಚುಮ್ಮರಿ ಮಾಡೋ ಪದ್ಧತಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗ್ರಿ. ಧನ್ಯವಾದಗಳು.